ನಮಸ್ಕಾರ. ಇವತ್ತು ನಾವು ಬಜ್ಜಿ ಮೆಣಸಿನಕಾಯಿ ತೋಟದಲ್ಲಿದ್ದೀವಿ. ಡಿಸೆಂಬರ್ 12ನೇ ತಾರೀಕು ಟ್ರಾನ್ಸ್ಪ್ಲಾಂಟ್ ಆಗಿರೋದು ತೋಟ ಇಂಥದ್ದು 3 ತಿಂಗಳಾಗಿದೆ. ಇದರಲ್ಲಿ ಏನೇನಪ್ಪ ಅಡ್ವಾಂಟೇಜಸ್ ಅಂದರೆ ಡೈಬ್ಯಾಕರ್ ಕಂಟ್ರೋಲ್ ಆಗ್ತದೆ, ಅರ್ಲಿ ಇದೆ, 45ರಿಂದ 50 ದಿವಸ ಅಥವಾ 55 ದಿವಸದಲ್ಲಿ ಸ್ಟಾರ್ಟ್ ಆಗುವಂಥ ಕ್ರಾಪ್ ಇದು. ಸೊ ನಾವು ನೋಡ್ಬೋದು ಸಾಕಷ್ಟು ಈಲ್ಡ್ ಇದೆ, ಬುಷಿ ಪ್ಲ್ಯಾಂಟ್ಸ್ ಇದೆ, ಸೈಡ್ ಬ್ರಾಂಚಸ್ ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಈಲ್ಡ್ ಪರವಾಗಿ ಬಂದರೆ ನಾರ್ಮಲಾಗಿ ಎಲ್ಲ ಒಂದು 20ರಿಂದ 25 ಟನ್ ಬರ್ತದೆ. ಬಟ್ ಇದರಲ್ಲಿ ನಮಗೆ 35ರಿಂದ 40 ಟನ್ ಈಲ್ಡ್ ತೆಗಿಬೋದು. ಪ್ಲಸ್ ನಮ್ದು ಏನು ಪರ್ ಪ್ಲ್ಯಾಂಟ್ ಈಲ್ಡ್ ಅಂತ ಬಂದರೆ 6ರಿಂದ 7 kg ಈಲ್ಡ್ ತೆಗಿಬೋದು ಒಂದು ಗಿಡಕ್ಕೆ. ಆಮೇಲೆ ಕಾಯಿ ನೋಡಿದ್ರು ತುಂಬ ಗಟ್ಟಿ ಇದೆ, ಕಾಯಿ ಗಟ್ಟಿ ಇರಬೇಕು ಮಾರ್ಕೆಟಲ್ಲಿ. ಇದು ತುಂಬ ದಿನ ಸ್ಟೋರ್ ಮಾಡ್ಬೋದು. ಪ್ಲಸ್ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆ ಸೂಟಬಲ್ ಇದೆ. ರೈತರಿಗೆ ಇದು ತುಂಬ ಅನುಕೂಲ ಆಗುವಂಥ ಹೈಬ್ರಿಡ್ ಇದೆ. ದಯವಿಟ್ಟು ಬೆಳೀರಿ. ಹೊಸ ತಳಿ ಬಂದಾಗ ನೀವು ಬೆಳಿಬೇಕು. ನೋಡಿ ತುಂಬ ಈಲ್ಡ್ ಕಾಣಿಸ್ತಿದೆ. ನಾವು ಈ ಕಡೆ ನೋಡಿ ಬ್ರಾಂಚಸ್ ನೋಡಿ, ಸೈಡ್ ಬ್ರಾಂಚಸ್ ನೋಡಿ, ಬುಷಿ ಟೈಪ್ ಪ್ಲ್ಯಾಂಟ್ಸ್ ಕಾಣಿಸ್ತಿದೆ. 3 ತಿಂಗಳಾದರೂ ಎಲ್ಲೂ ವೈರಸ್ ಕಾಣಿಸ್ತಿಲ್ಲ, ನಿಮಗೆ ಡಿಸೀಸ್ ಕಾಣಿಸ್ತಿಲ್ಲ. ಸೊ ನಾವು ರೈತರಲ್ಲಿ ಒಂದು ವಿನಂತಿ ಏನಂತಂದರೆ ಮೇಂಟೈನ್ ಮಾಡಿ ಒಳ್ಳೆ ಕ್ರಾಪಿಂಗ್ ಪ್ಯಾಟ್ರನ್ನ ನಾವು ಸೆಟ್ ಮಾಡಬೇಕು. ಅದು 5 ತಿಂಗಳು 6 ತಿಂಗಳು ಅಥವಾ ಈಲ್ಡ್ ಇನ್ಕ್ರೀಸ್ ಮಾಡುವಂಥ ಪ್ಯಾಟ್ರನ್ನ ಸೆಟ್ ಮಾಡೋ ಜವಾಬ್ದಾರಿ ನಿಮ್ಮ ಕೈಲಿರ್ತದೆ.